ಹೇ ಗಾಯ್ಸ್ 2 ವೀಕ್ಸ್ ಬ್ಯಾಕು ನಾನು ಒಂದು ಗಿಣ್ದು ವೀಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಒಂದಷ್ಟು ಜನ ರೆಸಿಪಿ ಹಾಕಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಕೇಳಿದ್ರು. ನನಗೆ ಗೊತ್ತಿತ್ತು ಯಾರಾದರೂ ರೆಸಿಪಿ ಕೇಳ್ತಾರೆ ಅಂತ. ಸೊ ಅದಕ್ಕೆ ನಾನು ಗಿಣ್ ಮಾಡಿದ್ದು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ಇವತ್ತು ಅದನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಅಗೇನ್ 2 ಥರ ಗಿಣ್ ಟ್ರೈ ಮಾಡಿದ್ದು. ಒಂದು ಬಂದುಬಿಟ್ಟು ಜನ್ರೇಷನಿಂದ ಮಾಡ್ಕೊಂಡು ಬಂದಿರೋದು, ಇನ್ನೊಂದು ಬಂದುಬಿಟ್ಟು ಅದೇ ಈ ಸ್ಟೋರಲ್ಲಿ ಸಿಗುತ್ತಲ್ಲ, ಅಂದರೆ ಕಾಮನಾಗಿ ಎಲ್ಲರೂ ಯಾವಾಗಲೂ ಮಾಡ್ತಾರಲ್ಲ ಅದು. ಗೈಸ್ ಇದು ಬಂದುಬಿಟ್ಟು ನಮ್ಮ ಅಜ್ಜಿ ರೆಸಿಪಿ ಮತ್ತು ಹಂಗೆ ನಮ್ಮ ಅಮ್ಮನ ರೆಸಿಪಿನೂ ಕೂಡ. ಅಂದರೆ ಅವರು ಇನ್ನೂ ಒಂದಷ್ಟು ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾಯಿದ್ರು. ನಾನು ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ, ಏಕೆಂದರೆ ನನಗೆ ಅದೆಲ್ಲ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅಂದರೆ ಫ್ರೈ ಮಾಡಿಕೊಂಡು ತರಿಯಾಗಿ ಪೌಡರ್ ಮಾಡ್ಕೊಂಡಿರೋದು. ಜಾಸ್ತಿ ಪೌಡರ್ ಮಾಡ್ಕೊಂಡಿಲ್ಲ. ಆ ಕಾಲದಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಸೊ ಬರೀ ಕಡಲೆಪಪ್ಪನ್ನು ಮಾತ್ರ ತರಿಯಾಗಿ ಪೌಡರ್ ಮಾಡ್ಕೊತಾಯಿದ್ರು. ಇನ್ನೆಲ್ಲ ಇಂಗ್ರೀಡಿಯೆಂಟ್ಸು ಪ್ರಾಬ್ಲಿ ಎಳ್ಳೂ ತರಿಯಾಗಿ ಪೌಡರ್ ಮಾಡ್ಕೊತಾಯಿದ್ರು ಅಂದ್ಕೊತೀನಿ. ಇನ್ನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಗೆ ಹಾಕ್ತಾಯಿದ್ರು. ಬಟ್ ನಾನು ಇಲ್ಲಿ ಹಾಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ತರಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಾಗೇನೂ ಹಾಕ್ಕೊಳ್ಬೋದು ಆಯಿತಾ, ಚೆನ್ನಾಗಿರುತ್ತೆ. ಮತ್ತು ಈ ಗಿಣ್ಣು ಹಾಲು ಏನಿದೆ ಅದನ್ನು 7 ಉಕ್ಕಲು ಕಾಯಿಸಬೇಕು. ಅಂದರೆ 7 ಸಲ ಉಕ್ಕಿ ಬರಬೇಕು ಅಂತ ಹೇಳ್ತಾರೆ. ಬಟ್ ನಾನು ಮಾಡಿದ್ದು ಎಷ್ಟು ಸಲ ಉಕ್ಕಿ ಬಂತು ನನಗೆ ಗೊತ್ತೇ ಆಗಲಿಲ್ಲ. ಏಕೆಂದರೆ 7 ಸಲ ಉಕ್ಕಿ ಬಂದರೆ ಸೊ ಆ ಗಿಣ್ಣು ಕೆಡೋದಿಲ್ಲ 7 ದಿನಗಳಾದರೂ ಅಂತ. ಮತ್ತು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡ್ತಾಯಿದ್ರಂತೆ ದೊಡ್ಡ ಬಾಣೆ ತುಂಬ. ಅದು 1 ತಿಂಗಳಾದ್ರೂ ಹಾಗೆ ಇರ್ತಾಯಿತ್ತಂತೆ, ಕೆಡ್ತಾ ಇರಲಿಲ್ಲಂತೆ. ಏಕೆಂದರೆ ಆಗಿನ ಕಾಲದಲ್ಲಿ ಇಂಗ್ರೀಡಿಯೆಂಟ್ಸ್ ಆ ಥರ ಇರ್ತಾಯಿತ್ತು. ಮತ್ತು ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಹಸು ಹಾಲು ಅಂದರೆ ನಾಟಿ ಹಸು ಹಾಲು ಅಥವಾ ಎಮ್ಮೆ ಹಾಲಲ್ಲೇ ಮಾಡ್ತಾಯಿದ್ರು ಜಾಸ್ತಿ. ಬಟ್ ಇವಾಗ ಹೈಬ್ರಿಡು ಸೀಮೆ ಹಸು ಹಾಲು ಅಷ್ಟೊಂದು ಚೆನ್ನಾಗಿಲ್ಲ, ಬಾಡಿಗೆ ಹೀಟು ಕೂಡ. ನಮ್ಮಮ್ಮ ಗಿಣ್ ಮಾಡಿದಾಗೆಲ್ಲ ಬೈತಾ ಇರ್ತಾರೆ, ಅದು ಹೆಲ್ದಿ ಅಲ್ಲ, ತಿನ್ನಬೇಡ ಅಂತ. ಬಟ್ ಇಟ್ಸ್ ಓಕೆ, ಸ್ವಲ್ಪ ತಿಂದರೆ ಏನೂ ಆಗಲ್ಲ. ಮತ್ತು ಗೈಸ್ ಹಾಲೆಲ್ಲ 7 ಉಕ್ಲು ಇನ್ನೂ ಜಾಸ್ತಿ ಬಂದಾದಮೇಲೆ ಏಲಕ್ಕಿ ಪೌಡರ್ ಹಾಕಬೇಕು. ನಾನು ಏಲಕ್ಕಿ ಪೌಡರ್ ಲೇಟಾಗಿ ಹಾಕ್ದೆ, ಮರ್ತೋಗ್ಬಿಟ್ಟಿದೆ. ಸೊ ಬೆಲ್ಲ ಹಾಕ್ಬಿಟ್ಟು ಅದು ಕರಗಾದ್ಮೇಲೆ ಕುದಿಯಕ್ಕೆ ಬರುತ್ತಲ್ಲ, ಸೊ ಆವಾಗ ರವೆ ಹಾಕಬೇಕು. ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕಾದ್ರೂ ಅದನ್ನು ಬೀರ್ತಾ ಇರಬೇಕು. ಮುದ್ದೆ ಮಾಡ್ತಿರಲ್ವ ಆ ಥರ ಬೀರ್ತಾ ಇರಬೇಕು, ಇಲ್ಲ ಅಂದರೆ ಗಂಟು ಕಟ್ಟಿಬಿಡುತ್ತೆ ಅಂತ. ಸೊ ಅಷ್ಟೇ ಗೈಸ್, ತುಂಬ ಈಸಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಿಮಗೆ ಗೊತ್ತಾಗುತ್ತಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೆಂದಿದೆ ಅಂತೇಳ್ಬಿಟ್ಟು. ಸೊ ಅವಾಗ ಅದನ್ನು ಬಿಸಿ ಬೇಕಾದರೂ ತಿನ್ಬೋದು. ಮತ್ತು ನೆಕ್ಸ್ಟ್ ಡೇ ತಿಂದರೆ ಸಖತ್ತಾಗಿರುತ್ತೆ. ನಾನು ಬಿಸಿ ಸ್ವಲ್ಪನೇ ತಿಂದಿದ್ದು, ಮತ್ತು ನೆಕ್ಸ್ಟ್ ಡೇ ತಿನ್ನೋಣ ಅಂತೇಳ್ಬಿಟ್ಟೆ ಇಟ್ಟಿದ್ದು, ನೆಕ್ಸ್ಟ್ ಡೇಗೆ ಚೆನ್ನಾಗಿರುತ್ತೆ ಅಂತ. ಸೊ ಇನ್ನೊಂದು ಗಿಣ್ಣು ಬಂದುಬಿಟ್ಟು ಅದೇ ಹಾಲು ಮತ್ತು ಬೆಲ್ಲ ಏಲಕ್ಕಿ ಪೌಡರ್ ಎಲ್ಲ ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಸ್ಟೀಮ್ ಮಾಡಿದ್ದು, ಸಖತ್ತಾಗಿತ್ತು. ಆ್ಯಕ್ಚುಲಿ ನಾನು ಯಾರ್ಯಾರಿಗೆಲ್ಲ ಗಿಣ್ಣು ಶೇರ್ ಮಾಡಿದೆ ಎಲ್ಲರೂ ಇಷ್ಟಪಟ್ಟಿದ್ದು ಅದೇ. ಇದು ತುಂಬ ಸಿಂಪಲಾಗಿ ಮಾಡ್ತಾರಲ್ವ, ಹಾಲು ಮತ್ತು ಬೆಲ್ಲ ಏಲಕ್ಕಿ ಪೌಡರ್ ಹಾಕಿ, ಅದೇ ತುಂಬ ಇಷ್ಟಪಟ್ಟರು. ನನಗೂ ಅದೇ ಇಷ್ಟ ಆಯಿತು, ಯಾಕೋ ಗೊತ್ತಿಲ್ಲ. ಹಾಗಂತೇಳ್ಬಿಟ್ಟು ಇನ್ನೊಂದು ಗಿಣ್ಣು ಇಷ್ಟ ಆಗಿಲ್ಲ ಅಂತಲ್ಲ, ಅದು ಇಷ್ಟ ಆಯಿತು. ಏಕೆಂದರೆ ಅದು ಯಾವಾಗಲೂ ಟೇಸ್ಟ್ ಮಾಡಿದ್ವಿ, ಬಟ್ ಇದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು. ಅಂದರೆ ಹೊರ್ಗಡೆ ಎಲ್ಲ ನೋಡ್ತಾ ಇದ್ದೆ ಗಿಣ್ಣೆಲ್ಲ ಮಾಡ್ತಾರೆ ಈ ಥರ ಅಂತೇಳ್ಬಿಟ್ಟು, ಬಟ್ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಮತ್ತು ನಾನು ಮಾತಾಡೋ ಫ್ಲೋ ನನ್ನ ಕ್ಲಿಪ್ಸ್ಗೆ ಮ್ಯಾಚ್ ಆಗಿಲ್ಲ ಅಂತ ಗೊತ್ತು, ಅದಕ್ಕೋಸ್ಕರ ಇಂಗ್ರೀಡಿಯೆಂಟ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ ಕೇಸ್ ಯಾರಾದರೂ ಮಾಡ್ಕೊಳ್ಬೇಕು ಟ್ರೈ ಮಾಡಬೇಕಂದ್ರೆ ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು. ಮತ್ತು ನೆಕ್ಸ್ಟ್ ಡೇ ಈ ಥರ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಕೋಕೋನೆಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿದ್ದೆ, ಚೆನ್ನಾಗಿತ್ತು. ನಿಮಗೆ ಯಾರಿಗಾದರೂ ಇಷ್ಟ ಆಯಿತು ಅಥವಾ ಮಾಡ್ಕೊಳ್ಬೇಕಂದ್ರೆ ನೀವು ಟ್ರೈ ಮಾಡ್ಬೋದು. ಗಾಯ್ಸ್ ಟ್ರಸ್ಟ್ ಮೀ, ಚೆನ್ನಾಗಿರುತ್ತೆ ಆಯಿತಾ.